ಎಕ್ಸಲೆಂಟ್ ಆಗಿದೆ ಮೂವಿ. ಗೊತ್ತಾಗಲ್ಲ. ಹೇಳಾಯ್ತು ಬೇಗ. ಇವಾಗ ನಿನ್ನೆ ಪ್ರೀಮಿಯಂ ಶೋ ನೋಡಿದೆ ಸಾಯಂಕಾಲ 7 ಗಂಟೆಗೆ ಶೋಗೆ ರೂಪಾ ಥಿಯೇಟರ್ ಅಲ್ಲಿ. ಸೊ ನಾನು ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅನುಷಾ. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಡೇಟ್ ಬಂದ್ಬಿಟ್ಟು 24 7 ಗಂಟೆಗೆ 45 ಮೂವಿದು ಶೋ ಇದೆ. ಹಾಗಾಗಿ ಇವಾಗ ನಾನು ನಮ್ಮ ಡ್ಯಾಡಿ ಹೋಗ್ತಾ ಇದ್ದೀವಿ. ನಮ್ಮ ಡ್ಯಾಡಿ ಏನಾದರೂ ಬರಕ್ಕೆ ಲೇಟ್ ಆದರೆ ಚಿಂತನ್ ಕರ್ಕೊಂಡು ಹೋಗ್ತಾ ಇದ್ದೀನಿ. 25th ರಿಲೀಸ್ ಇರೋದು. ಇವತ್ತು ಪ್ರೀಮಿಯಂ ಶೋ ಇದೆ, ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಅಕಸ್ಮಾತ್ ನಮ್ಮ ಡ್ಯಾಡಿ ಲೇಟಾಗಿ ಬಂದರೆ ಮಾತ್ರ ಚಿಂತನ್ ಕರ್ಕೊಂಡು ಹೋಗೋದು. ಅವಳಿಗೆ ಇಂಟ್ರೆಸ್ಟ್ ಇಲ್ಲ, ಬಿಕಾಸ್ ಟಿಕೆಟ್ ವೇಸ್ಟ್ ಆಗುತ್ತೆ ಅನ್ನೋದೊಂದು ರೀಸನ್ಗೋಸ್ಕರ ಚಿಂತನ್ ಕರ್ಕೊಂಡು ಹೋಗ್ತಾ ಇರೋದು ಅಷ್ಟೇ. ಅವಳದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಬಂದರೆ ಬರ್ಬೋದು, ಬಿಟ್ಟೇ ಬಿಡ್ಬೋದು ಅಷ್ಟೇ. ಟಿಕೆಟ್ ದುಡ್ಡು ವೇಸ್ಟ್ ಆಗುತ್ತೆ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಷ್ಟೇ. ಈಗ ನೋಡೋಣ ಯಾರು ಬರ್ತಾರೆ ಅಂತ ಕಾಯ್ದು ಕುಳಿತುಕೊಂಡು ನೋಡಿ. One eternity later. ಹೋಗ್ತಾ ಇದ್ದೀನಿ. ಪಟ್ಟಿನ ಡಿಸೈಡ್ ಆಯ್ತು 45 ಮೂವಿಗೆ ನಮ್ಮ ಡ್ಯಾಡಿ ಬರ್ತಾ ಇದ್ದಾರೆ. ಇವಾಗ ಮೀಟಿಂಗ್ ಬೇಗ ಮುಗಿಸುತ್ತೆ, ಹಾಗಾಗಿ ನಮ್ಮ ಡ್ಯಾಡಿನೇ ಬರ್ತಾ ಇದ್ದಾರೆ. ಚಿಂತು ಕ್ಯಾನ್ಸಲ್ ಪ್ಲಾನ್. ಇವಾಗ ನಮ್ಮ ಡ್ಯಾಡಿ ಜರ್ಕಿನ್ ತಗೋಬ ಅಂತು, ಒಂದು ಬಾಟ್ಲು ನೀರು ತಗೋಬ ಅಂತು ಎತ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಎಂತ ಕಿಲಾಡಿ ಅಂದರೆ ಕೈಯಲ್ಲಿ ಹಿಡ್ಕೊಂಡು ಹೋಗ್ಲಾರ್ದೆ ಜರ್ಕಿನ್ನ ನಾನು ಒಂದು ಸ್ವೆಟರ್ ಹಾಕೊಂಡಿದ್ದೀನಿ, ಒಂದು ಟೀ ಶರ್ಟು ಅಂದರೆ ಕ್ರಾಪ್ ಟಾಪು, ಒಂದು ಸ್ವೆಟರು ನಂದು. ನಮ್ಮ ಡ್ಯಾಡಿ ಸ್ವೆಟರ್ ಇದ್ರ ಮೇಲೆ ಹಾಕೊಂಡು ಹೋಗ್ತಾ ಇದ್ದೀನಿ. ಲೈಫಲ್ಲೇ ಫಾರ್ ದ ಫಸ್ಟ್ ಟೈಮ್ ಪ್ರೀಮಿಯಂ ಶೋಗೆ ಹೋಗ್ತಾ ಇದ್ದೀನಿ. ಬಂದಿದ್ದೀನಿ ಜನ ಸಾಗರ ಪ್ರೀಮಿಯಂ ಶೋಗೆ ಹೋಗ್ತಾ ಇದ್ದೀನಿ ಗೈಸ್. ಪ್ರೀಮಿಯಂ ಶೋ ಇದೆ ಫಸ್ಟ್ ಟೈಮ್ ಇಷ್ಟಕ್ಕೆ ಕೊಟ್ಟಿರೋದು. ಎಲ್ಲರಿಗೂ ನಮಸ್ಕಾರ, ನನ್ನ ಮಿನಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ಡೇಟ್ ಬಂದ್ಬಿಟ್ಟು 25th ಡಿಸೆಂಬರ್ 2025. ಎಲ್ಲರಿಗೂ ಮೇರಿ ಕ್ರಿಸ್ಮಸ್. ಹಾಗೆ 45 ಮೂವಿ ಸಹ ಇವತ್ತು ಬಿಡುಗಡೆಯಾಗಿದೆ. ನಿನ್ನೆ ಪ್ರೀಮಿಯಂ ಶೋ ಆಗಿದೆ. ಈ ಮೂವಿ ರಿವ್ಯೂ ಕೊಡೋಣ ಅಂತ ಇವಾಗ ನಾನು ನಿಮ್ಮ ಮುಂದೆ ಕೂತ್ಕೊಂಡಿದ್ದೀನಿ. ಟೈಟಲ್ 45 ಅಂತ ಇಟ್ಟಿದ್ದಾರೆ ಅಂತ ತಲೆಯಲ್ಲಿ ಹುಳ ಬಿಡ್ತಿದ್ಯಾ? ನನಗೂ ಸಹ ತಲೆಯಲ್ಲಿ ಹುಳ ಬಿಟ್ಟಿತ್ತು. ಮೂವಿ ನೋಡಾದ್ಮೇಲೆ ನನಗೆ ಗೊತ್ತಾಯಿತು 45 ಯಾಕೆ ಇಟ್ಟಿದ್ದಾರೆ ಅಂತ. ಏನಿಲ್ಲ, 45 ಅಂತ ಅಂದರೆ ನಾವು ಸತ್ತಾದ್ಮೇಲೆ 45 ದಿವಸದಲ್ಲಿ ಏನೇನು ಆಗ್ತೀವಿ ಅಂತ, ಕರ್ಮದ ಫಲ ಸುಖದ ಫಲ, ಅದನ್ನು ಚೆನ್ನಾಗಿ ವಿವರಣೆ ಮಾಡಿ ಈ ಮೂವಿನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅದಾಗಿದ ತಕ್ಷಣ ಡೈರೆಕ್ಟರ್ ಅರ್ಜುನ್ ಜನ್ಯ ಸರ್ ಡೆಬ್ಯೂಟ್ ಮೂವಿ ಇದು. ಅವರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಶಿವರಾಜ್ ಕುಮಾರ್ ಸರ್ ಅವ್ರನ್ನ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ ಈ ಮೂವಿಯಲ್ಲಿ ತೋರಿಸಿದ್ದಾರೆ. ಅದು ನನಗೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಆಮೇಲೆ ಆಕ್ಟಿಂಗ್ ಮಾತ್ರ 3 ಜನದ್ದು ತುಂಬಾ ಚೆನ್ನಾಗಿ. ನೆಕ್ಸ್ಟ್ ಓವರ್ ವ್ಯೂ ಮೂವಿ ಬಗ್ಗೆ ಕೊಡೋದಾದ್ರೆ ಫಿಲಾಸಫಿಕಲ್, ಮೈಥಾಲಜಿಕಲ್, ಆಕ್ಷನ್ ಎಲಿಮೆಂಟ್ಸ್, ಲೈಫ್, ಡ್ರಾಮಾ, ಚಾಯ್ಸಸ್, ಅದಾದ್ಮೇಲೆ ಸ್ಪಿರಿಚುವಲ್ ಜರ್ನಿ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ವಿವರಣೆ ಮಾಡಿದ್ದಾರೆ, ತೋರಿಸಿದ್ದಾರೆ. ನಮಗೆ ಇಷ್ಟ ಆಗಿರೋ ಮೆಸೇಜ್ ಏನು ಅಂತ ಅಂದ್ರೆ, ಲೈಫಲ್ಲಿ ನೀವು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇದ್ರೂ ನಿಮಗೆ ಬೇಕಾದವ್ರಿಗೆ ಟೈಮ್ ಕೊಡಿ ಅಷ್ಟೇ. ಫಸ್ಟ್ ಮೂವಿ ರಿವ್ಯೂ ಅದಾದ್ಮೇಲೆ ನಾನು ಫಸ್ಟ್ ಟೈಮ್ ಪ್ರೀಮಿಯಂ ಶೋಗೆ ಸಹ ಹೋಗಿದ್ದು. ಇವಾಗ ನಮ್ಮ ಡ್ಯಾಡಿ ರಿವ್ಯೂ ಕೊಡ್ತಾರಂತೆ, ಬನ್ನಿ ಕೇಳೋಣ ಹೇಗಿದೆ ಅಂತ. ಹೇಳೋ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಏನ್ ಹೇಳಮ್ಮ, ಈ ಕಡೆ ಬರ. ಇನ್ನ ಫ್ಲಾಶ್ ಆನ್ ಮಾಡ್ತೀನಿ, ಹೇಳು. ಕಾಣಿಸ್ತಿಲ್ಲ? ನಾ ಕಾಣಿಸ್ತಿಲ್ವಾ? ಎದ್ದ ಹಿಂಗೆ ನಾನು ನಿಂತ್ಕೊಳ್ಳ. ನಿಂತ್ಕ. ಏನಮ್ಮ ಏನೋ 45 ಮೂವಿ ಹೇಗಿತ್ತು ನಿನ್ನೆ ನೋಡ್ದಲ್ಲ, ಪ್ರೀಮಿಯಂ ಶೋ? ನಾವು ಮತ್ತು ನಮ್ಮ ಮಗಳು. ಬಟ್ ಆ ಫಿಲಮ್ ಅಲ್ಲಿ ಸಾಫ್ಟ್ವೇರ್ ಇಂಜಿನಿಯರಿಗೆ ಡಿಫ್ರೆಂಟ್ ಆಗಿದೆ. ಹೇಗೆ ಸಾಫ್ಟ್ವೇರ್ ಇಂಜಿನಿಯರ್ ಐ ಟಿ ಫೀಲ್ಡ್ ಹೇಗೆ ಮಾಡ್ತಾರೆ ಅಂದ್ರೆ, ಒಬ್ಬ ಸತ್ತ ಮೇಲೆ ಹೇಗೆಲ್ಲ ಪರಿವರ್ತನೆ ಆಗ್ಬೋದು, ಏನಾಗುತ್ತೆ ಮುಂದೆ, ನಮ್ಮ ಜೀವ ಹೋದ್ರೆ ಏನಾಗುತ್ತೆ, ಮತ್ತೆ ಬರ್ಬೋದಾ, ಯಾವ ತರ ಆಗುತ್ತೆ ಆತ್ಮ ಅನ್ನೋದೇ ಒಂದು ಐ ಟಿ ಫೀಲ್ಡರ್. ಅದು ಗೂಗಲ್ ಅಲ್ಲಿ ಸರ್ಚ್ ಹೊಡಿಕೆ ನೋಡ್ತಾರೆ. ಅದು ಐ ಟಿ ಅವ್ರಿಗೂ ಸೇರಿಸಿ ತೆಗೆದೇನೆ ಅರ್ಜುನ್ ಜನ್ಯ. ಈ ಕಡೆ ಒಂದು ನಾಯಿ ಮತ್ತು ಇದು ತಾಯಿ ಎರಡು ಪ್ರೀತಿಯಿಂದ ಹೇಗೆ ಇರಬಹುದು. ಒಂದು ನಾಯಿನ ಅತಿ ವಿಶ್ವಾಸದಲ್ಲಿ ಪ್ರೀತಿ ಮಾಡಿದ್ರೆ ನಾಯಿ ಸತ್ತ ಮೇಲೆ ನಮ್ಮ ಮನಸ್ಸು ಹೇಗೆ ಆಗುತ್ತೆ ಎಂಬುದು ತೋರಿಸಿದ್ದಾನೆ. ಅದಕ್ಕಾಗಿನೇ ಉಪೇಂದ್ರ ಅವರು ರಾಯಪ್ಪ ಅಂತ ಒಂದು ಪಾತ್ರ ಮಾಡಿ ಆ ಇದರಲ್ಲಿ ಆ ನಾಯಿನ ಸಾಯಿಸಿದ್ದನ್ನ ನಾನು ನಿನ್ನ ಬಿಡೋದಿಲ್ಲ, ನಾನು ಕೊಲ್ತೀನಿ ಎಂಬುದೇ 45 ಫಿಲಂ ಸ್ಟೋರಿ. ಅದು 45 ಡೇಸ್ ನಿನಗೆ ಒಳಗೆ ನಿನ್ನ ಸಾಯಿಸ್ತೀನಿ ಎಂಬುದೇ ಒಂದು ಇದು ಟೈಟಲ್ ಅದು 45 ಮೂವಿ ಎಂಬುದು ಟೈಟಲ್. ಸೊ ಏನ್ ಬೇಕಾಯ್ತು ನಿಮ್ಗೆ, ಹೇಗಿದೆ ಅಂತ? ಎಕ್ಸಲೆಂಟ್ ಆಗಿದೆ ಮೂವಿ. ಸಲ ಹೋಗಿ ಎಲ್ಲರೂ ಹೋಗಿ ಮೂವಿ ನೋಡಿ, ತುಂಬಾ ಚೆನ್ನಾಗಿದೆ, ಚೆನ್ನಾಗಿ ಮಾಡಿದ್ದಾರೆ ಅಷ್ಟೇ. ಮೂವಿ ಮಾರ್ಕ್ ಮೂವಿಗೆ ಹೋಗಿದ್ದಾರೆ ಅವರು. ಮಾರ್ಕ್ ಮೂವಿ ಹೇಗಿತ್ತು? ಮೂವಿ ಮಾರ್ಕ್ ಮೂವಿ ಚೆನ್ನಾಗಿದೆ. ನಮ್ಮ ಕರೆಕ್ಟ್ ಮೂವಿ ಹೇಗಿದೆ? ಮೂವಿ ಚೆನ್ನಾಯ್ತಾ?
ತೋರ್ಸು ಚಿಕ್ಕು, ನೀನೇ ಸಪೋರ್ಟ್ ಮಾಡಲ್ಲ, ಸಪೋರ್ಟ್ ಅನ್ಕೊಡಲ್ಲ ನೀನು. ನೀನೇ ಸಪೋರ್ಟ್ ಮಾಡಲ್ಲ, ನನಗೆ ರೆಸ್ಪೆಕ್ಟ್ ಇಲ್ಲ, ಬರೀ ಅನ್ರೆಸ್ಪೆಕ್ಟ್. ತೆಗಿ ಎದ್ದ ಎಲ್ಲಿಂಗ ತೋರ್ಸು ಚಿಕ್ಕು, ಏನು ಹಾಗಲ್ಲ ತೋರ್ಸು. ಇವತ್ತು ಬೇಡ, ಬೇರೆ ದಿವಸ. ಅಯ್ಯೋ ಅಯ್ಯೋ ಪಿಗರ್ ಇವಳು. ಬೇರೆ ದಿವಸ ಬೇರೆ ದಿವಸ ತೋರಿಸ್ತಾಳಂತೆ, ಇವತ್ತು ತೋರ್ಸಲ್ವಂತೆ, ಬೇರೆ ದಿವಸ ತೋರಿಸ್ತಾಳಂತೆ. ನೀನ್ ಎಕ್ಸ್ಪ್ರೆಷನ್ ಕೊಡ್ಬೇಡ ಅಲ್ಲಿ ಹುಷಾರ್. ಇಲ್ಲ ಇವತ್ತೇ ತೋರ್ಸು. ವಿತೌಟ್ ಮೇಕಪ್ ನೋಡ್ಬೇಕಂತ ಜನ ಮೇಕಪ್ ತೋರ್ಸೋದು. ಜನ ಕಾತುರದಿಂದ ಕಾಯ್ತಾ ಇದ್ದಾರೆ. ನಾನು ಹೋಗ್ತಾನೆ. ಪೂಜೆ ಆಯ್ತು. ಇವಾಗ ನೆಕ್ಸ್ಟ್ ಕಾರ್ಯಕ್ರಮ ಏನು ಅಂತ ಅಂದ್ರೆ ಚಿಂತುನ ವಿಡಿಯೋದಲ್ಲಿ ತೋರಿಸೋದು. ಅಲ್ಲಿ ನೋಡ್ತಾ ಇದ್ದಾಳೆ, ಇವಾಗ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ. ಹಂಗೆ ತಗೋ ನೋಡಿ ಗೈಸ್, ಈ ಕಪ್ಪಲ್ ಆಟ ನೋಡಿ. ಸುಮ್ಮನೆ ಏನ್ ಕಮ್ ಮಾಡ್ತೀವಿ ಸರ್, ಪರ್ಮಿಷನ್ ಇಲ್ಲ ಮಗ ತೋರ್ಸಂಗಿಲ್ಲ. ಇರಿಟೇಟಿಂಗ್ ಟು ಯು. ಸುಮ್ಮನೆ ಇರಿಟೇಟಿಂಗ್ ಟು ಯು. ಇರಿಟೇಟಿಂಗ್ ಟು ಯು ಮಾಡ್ತಾ ಇದ್ದೀನಿ. ಬೇಡ ಬೇಡ, ಬೇರೆ ದಿವಸ. ಬೇರೆ ದಿವಸ ಓಕೆ. ಅವ್ರ ಅಪ್ಪಂದು ಜೋಬಲ್ಲಿ ಕದಿತಾಳೆ ಗೈಸ್ ಈಗ ದುಡ್ಡು. ನಡೆ ನಡೆ ನಡೆ. ಆಟೋಡೋಗ್ತಾ ಇದ್ದೀರಿ. ಹಿಂಗೆ ಹೆಂಗ್ ಬೇಕಾದ್ರೂ ಹಂಗೆ ಹೇಳ್ಬೋದು, ಹೆಂಗ್ ಬೇಕಾದ್ರೂ ಹಂಗೆ ಹೇಳ್ಬೋದು ನೋಡಿ. ಇಷ್ಟೇ. ಪಾಸು ಪಾಸು ಇಪ್ಪೋಸು. ಲಡ್ಡು ಬಂದು ಬಾಯಿಗೆ ಬಿತ್ತ. ಹೋಗ್ಯ ಸುಮ್ಮನೆ ಅನಸ ಏನ್ ಕಷ್ಟ ತಿಂತೀಯ. ನಿನ್ನ ಮುಖವನ್ನ ತೋರಿಸು. ಇಲ್ಲ ತೋರ್ಸಲ್ಲ. ಅನಿಸ್ತ ಒಬ್ಬರು ಎದ್ರ ಸುಮ್ಮನೆ ಮತ್ತೆ ತೋರ್ಸು, ಆಮೇಲೆ ತೋರಿಸ್ತೀನಿ ಅಂತ ತಾನೆ. ತೋರ್ಸು ತೋರ್ಸು ತೋರ್ಸು. ಏನು ಊರ್ಸರ ಸುಂದ್ರಿ ಹೇಳು. ತೋರ್ಸು. ತೋರಿಸ್ತಿ. ಏನಾಗೈತೆ? ಏನ್ ಲಿಪ್ಸ್ಟಿಕ್ ಹಚ್ಕೊಂಡಿದ್ಯಾ? ಇಲ್ಲ, ಮೇಕಪ್ ಮಾಡ್ಕೊಬಂದು ತೋರಿಸ್ತಾಳೆ. ಮೇಕಪ್ ಮಾಡ್ಕೊಬಂದು. ಇಲ್ಲ ಇಲ್ಲ ತೆಗೆ, ಏನು ಮಾಡ್ಕೊಂಬಂದಿಲ್ಲ. ಮನೇಲಿ ಮುಚ್ಚೂಟು ತೋರಿಸ್ತಾಳತ್ತೀವಿ. ಮತ್ತೆ ಏನ್ ಸಮಾಚಾರ? ಅಟ್ಲೀಸ್ಟ್ ನೀ ನನ್ನ ಬ್ಲಾಗಿಂಗ್ ನೋಡ್ತಾ ಇದೀಯಾ? ಇಲ್ಲ ಇಲ್ಲ, ಅಲ್ಲಿ ನನ್ ಕಾಣು ಇಲ್ಲ ಅತ್ತು ನೋಡ್ತಾ ಇದೀಯ ಅಟ್ಲೀಸ್ಟ್? ಇಲ್ಲ. ಹಿಂಗೆ ನೀನೇ ಹಿಂಗ್ ಮಾಡಿದ್ರೆ ಹಿಂಗೆ ನನಗೆ ಇಂಟ್ರೆಸ್ಟ್ ಇಲ್ಲ. ಮನೆಗಳವರೇ ಸಪೋರ್ಟ್ ಮಾಡಲ್ಲ ಅಂದ್ರೆ ಹೆಬ್ಬೆಟ್ಟು ಹೊತ್ತಲ್ಲ ಅಂದ್ರೆ ಹಿಂಗೆ. ಅದು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿಲ್ಲ ಅಂತಾರು, ಚೆನ್ನಾಗಿದೆ ಚೆನ್ನಾಗಿದೆ. ಹೆಬ್ಬೆಟ್ಟು ಯಾವ್ದಕ್ಕೂ ಗೊತ್ತಿಲ್ಲ ನೀನು. ನೀನು ಹೊಚ್ಕೊಂಡಿದ್ಯಲ್ಲ. ಅಲ್ಲ ನಾನು ಹೊತ್ಕೊಂಡಿದ್ದೀನಿ. ಹೌದು, ಮತ್ತೆ ನೀನು ಹೊತ್ತಲ್ಲ, ನಾನು ರೀಚ್ ಆಗ್ಬೇಕು ಹೊತ್ಕೊಂಡಿದ್ದೀನಿ. ಅಷ್ಟೇ ಬಿಡು. ನಾನು ಹೊಚ್ಚದಂಗೆ ನೀನ್ ನನ್ನ ಫೋನಲ್ಲಿ ಹತ್ತಿದ್ರಿ. ಅಯ್ಯಯ್ಯಯ್ಯಯ್ಯಯ್ಯ, ಬಿಡ್ತಾವಳೆ ಬಿಡ್ತಾವಳೆ ಬಿಡ್ತಾವಳೆ. ಲೈಟ್ ಆಫ್ ಮಾಡೆ. ಲೈಟ್ ಆಫ್ ಮಾಡ್ಬೇಕಂತೆ. ಕಾಣಿಸ್ತಿದೀವ? ಕಣ್ಣೆ ಹೋಯ್ತು ಲೈಟಿಗೆ. ಬನ್ನಿ ಗೈಸ್, ಮುಂದಿನ ಕಾರ್ಯಕ್ರಮವನ್ನು ಮಾಡಿಕೊಳ್ಳುವಳ. ಅವಳು ಹೆಂಗ್ ಮಾಡ್ತಾಳೆ ಮೀನ್ ಅಡಿಗೆ? ಇವಾಗ ನಮ್ಮಪ್ಪ ನಮ್ಮಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರೆಕಾಯಿ ಸುಲಿಯಲಿಕ್ಕೆ. ಇಬ್ರಿಗೂ ಸಿಲಿಯಕ್ ಬರಲ್ಲ. ನಮ್ಮಿಬ್ರಿಗೆ ಬರುತ್ತೆ, ಅದಕ್ಕೆ ನಾವು ಸೈಲೆಂಟ್ ಆಗಿದ್ದೀವಿ. ಅವಳಿಗೂ ಬರುತ್ತೆ. ನಿಂಗೆ ಬರುತ್ತೇನೆ? ನಿನ್ ಸ್ಕೂಲೆಲ್ಲ ಕಾಣುತ್ತೆ. ಇಳಿಸು ಕೆಳಗೆ. ಇಬ್ರು ಹುಡುಕ ಬರ್ಲಿ. ನಮ್ಮ ಫ್ಯಾನ್ಸ್ ಬರ್ತಾರೆ. ಪಬ್ಲಿಕ್ಗೆ ಬಿಟ್ಟಿರೋದು. ವ್ಯೂಸ್ ಹಂಗೆ ಒಂದೇ ಸಲ ಬರಲ್ಲ. ಎಲ್ಲಮ್ಮ 8 ಜನ ಏನು